ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದನೆ ಮಾಡಿದ್ದಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಈಗ ಕೇಡುಗಾಲ ಶುರುವಾಗಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಒಂದ್ ಕಡೆ ಆತನ ಬಂಧನಕ್ಕೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ನಿಂದ ಕಿಕ್ಔಟ್ ಮಾಡೋದಕ್ಕೆ ವೇದಿಕೆ ಸಜ್ಜಾಗಿದೆಯಂತೆ. ನೀವು ಹಂಗೆಲ್ಲ ಮಾತಾಡಬೇಡಿ ಅಂತ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ ಹೇಳ್ತೀನಿ. ಈಗ ರಾಜೀವ್ ಗೌಡಗೆ ಕಾಂಗ್ರೆಸ್ನಿಂದ ಗೇಟ್ ಪಾಸ್. ಇನ್ನೆರಡು ದಿನಗಳಲ್ಲಿ ರಾಜೀವ್ ಗೌಡ ಉಚ್ಚಾಟನೆ. ಪೌರಾಯುಕ್ತೆ ಅಮೃತ ಗೌಡಗೆ ನಿಂದನೆ ಮಾಡಿರುವಂತಹ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಮೇಲೆ ಇದೀಗ ಉಚ್ಚಾಟನೆ ತೂಗುಗತ್ತಿ ನೇತಾಡ್ತಾ ಇದೆ. ರಾಜೀವ್ ಗೌಡ ವರ್ತನೆಯಿಂದ ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷಕ್ಕೆ ಮುಜುಗರವಾಗಿದೆ. ಈ ಬಗ್ಗೆ ಈಗಾಗಲೇ ಕಾರಣ ಕೇಳಿ ಪಕ್ಷದಿಂದ ನೋಟಿಸ್ ಕೊಡಲಾಗಿದೆ. ದಿನೇ ದಿನೇ ರಾಜೀವ್ ಗೌಡ ಉಚ್ಚಾಟನೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒತ್ತಡ ಹೆಚ್ಚಾಗ್ತಾ ಇದೆ. ರಾಜೀವ್ ಗೌಡ ಮಾತನಾಡಿದ್ದು ಸರಿಯಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರೇ ಅಮಾನತು ಮಾಡಬೇಕೆಂದು ಡಿಕೆಶಿಗೆ ಮನವಿ ಮಾಡಿದ್ದಾರೆ. ಹೀಗಾಗಿ ರಾಜೀವ್ ಗೌಡ ಉಚ್ಚಾಟನೆಗೆ ಸಿದ್ಧತೆ ನಡೀತಾ ಇದೆಯಂತೆ. ಇಂದು ಅಥವಾ ನಾಳೆ ಕಾಂಗ್ರೆಸ್ನಿಂದ ಉಚ್ಚಾಟನೆ ಆಗ್ತಾರೆ ಎಂಬ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಶಿಷ್ಯನನ್ನು ಪಕ್ಷದಲ್ಲೇ ಉಳಿಸಿಕೊಳ್ತಾರಾ ಸಚಿವ ಮುನಿಯಪ್ಪ? ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ನೋಡಿದ್ನೆಲ್ಲ 10 ವರ್ಷದಲ್ಲಿ ಒಂದು ದಿನ ಇಂಥದ್ದನ್ನು ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಮಾತು ಸಚಿವ ಮುನಿಯಪ್ಪ ಆಡಿರುವಂತಹ ಇದೇ ಮಾತು ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ರಾಜೀವ್ ಗೌಡ ಆವಾಜ್ ಹಾಕಿದ ವಿಷಯದಲ್ಲಿ ಸಚಿವ ಕೂಡ ಶಿಡ್ಲಘಟ್ಟದಲ್ಲಿ ಇದೇ ರೀತಿ ಫ್ಲೆಕ್ಸ್ ವಿಚಾರವಾಗಿ ಅಧಿಕಾರಿಗಳ ಜೊತೆಗೆ ರಾಜೀವ್ ಗೌಡ ಕಿರಿಕ್ ಮಾಡಿಕೊಂಡಿದ್ರಂತೆ. ಆಗ ಸ್ವತಃ ಮುನಿಯಪ್ಪ ಕರೆ ಮಾಡಿ ಕೇಸನ್ನ ದಾಖಲು ಮಾಡದಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರಂತೆ. ಇದೀಗ ರಾಜೀವ್ ಗೌಡ ಉಚ್ಚಾಟನೆಗೂ ಮುನಿಯಪ್ಪ ಅಡ್ಡಗಾಲಾಗಿದ್ದಾರೆ ಎಂಬ ಚರ್ಚೆ ಜೋರಾಗಿದೆ. ಹೀಗಾಗಿ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿ ಬೆಂಕಿ ಉಂಡೆ ಉಗುಳ್ತಾ ಇದ್ದಾರೆ. ಈಗ ಶಿಡ್ಲಘಟ್ಟದಲ್ಲಿ ಅಧಿಕಾರಿಗಳಿಗೆ ಧಮಕಿ ಹಾಕಿ ಅವ್ಯಾಚ ಪದಗಳಿಂದ ಬೈದಿರೋ ಅಂಥದ್ದು ಇರ್ಬೋದು. ಇದು ನಿರಂತರವಾಗಿ ನಡೀತಾ ಇದೆ. ಪೊಲೀಸರು ಯಾವುದನ್ನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಎಲ್ಲವನ್ನ ಸೇರಿಸಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಶಿಷ್ಯನನ್ನು ಉಳಿಸಿಕೊಳ್ಳಲು ಕೆಎಚ್ ಮುನಿಯಪ್ಪ ವಕಾಲತ್ತು ವಹಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರೋ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜೀವ್ ಗೌಡ ಕಾಂಗ್ರೆಸ್ನಿಂದ ಉಚ್ಚಾಟನೆಯಾಗೋದು ಫಿಕ್ಸ್ ಅನಿಸ್ತಾ ಇದೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದನೆ ಮಾಡಿದ್ದಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಈಗ ಕೇಡುಗಾಲ ಶುರುವಾಗಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಒಂದ್ ಕಡೆ ಆತನ ಬಂಧನಕ್ಕೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ನಿಂದ ಕಿಕ್ಔಟ್ ಮಾಡೋದಕ್ಕೆ ವೇದಿಕೆ ಸಜ್ಜಾಗಿದೆಯಂತೆ. ನೀವು ಹಂಗೆಲ್ಲ ಮಾತಾಡಬೇಡಿ ಅಂತ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ ಹೇಳ್ತೀನಿ. ಈಗ ರಾಜೀವ್ ಗೌಡಗೆ ಕಾಂಗ್ರೆಸ್ನಿಂದ ಗೇಟ್ ಪಾಸ್. ಇನ್ನೆರಡು ದಿನಗಳಲ್ಲಿ ರಾಜೀವ್ ಗೌಡ ಉಚ್ಚಾಟನೆ. ಪೌರಾಯುಕ್ತೆ ಅಮೃತ ಗೌಡಗೆ ನಿಂದನೆ ಮಾಡಿರುವಂತಹ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಮೇಲೆ ಇದೀಗ ಉಚ್ಚಾಟನೆ ತೂಗುಗತ್ತಿ ನೇತಾಡ್ತಾ ಇದೆ. ರಾಜೀವ್ ಗೌಡ ವರ್ತನೆಯಿಂದ ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷಕ್ಕೆ ಮುಜುಗರವಾಗಿದೆ. ಈ ಬಗ್ಗೆ ಈಗಾಗಲೇ ಕಾರಣ ಕೇಳಿ ಪಕ್ಷದಿಂದ ನೋಟಿಸ್ ಕೊಡಲಾಗಿದೆ. ದಿನೇ ದಿನೇ ರಾಜೀವ್ ಗೌಡ ಉಚ್ಚಾಟನೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒತ್ತಡ ಹೆಚ್ಚಾಗ್ತಾ ಇದೆ. ರಾಜೀವ್ ಗೌಡ ಮಾತನಾಡಿದ್ದು ಸರಿಯಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರೇ ಅಮಾನತು ಮಾಡಬೇಕೆಂದು ಡಿಕೆಶಿಗೆ ಮನವಿ ಮಾಡಿದ್ದಾರೆ. ಹೀಗಾಗಿ ರಾಜೀವ್ ಗೌಡ ಉಚ್ಚಾಟನೆಗೆ ಸಿದ್ಧತೆ ನಡೀತಾ ಇದೆಯಂತೆ. ಇಂದು ಅಥವಾ ನಾಳೆ ಕಾಂಗ್ರೆಸ್ನಿಂದ ಉಚ್ಚಾಟನೆ ಆಗ್ತಾರೆ ಎಂಬ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಶಿಷ್ಯನನ್ನು ಪಕ್ಷದಲ್ಲೇ ಉಳಿಸಿಕೊಳ್ತಾರಾ ಸಚಿವ ಮುನಿಯಪ್ಪ? ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ,
ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ನೋಡಿದ್ನೆಲ್ಲ 10 ವರ್ಷದಲ್ಲಿ ಒಂದು ದಿನ ಇಂಥದ್ದನ್ನು ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಮಾತು ಸಚಿವ ಮುನಿಯಪ್ಪ ಆಡಿರುವಂತಹ ಇದೇ ಮಾತು ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ರಾಜುಗೌಡ ಅವಾಜ್ ಹಾಕಿದ ವಿಷಯದಲ್ಲಿ ಸಚಿವ ಕೂಡ ಶಿಡ್ಲಘಟ್ಟದಲ್ಲಿ ಇದೇ ರೀತಿ ಫ್ಲೆಕ್ಸ್ ವಿಚಾರವಾಗಿ ಅಧಿಕಾರಿಗಳ ಜೊತೆಗೆ ರಾಜುಗೌಡ ಕಿರಿಕ್ ಮಾಡಿಕೊಂಡಿದ್ರಂತೆ. ಆಗ ಸ್ವತಃ ಮುನಿಯಪ್ಪ ಕರೆ ಮಾಡಿ ಕೇಸನ್ನ ದಾಖಲು ಮಾಡದಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರಂತೆ. ಇದೀಗ ರಾಜುಗೌಡ ಉಚ್ಚಾಟನೆಗೂ ಮುನಿಯಪ್ಪ ಅಡ್ಡಗಾಲಾಗಿದ್ದಾರೆ ಎಂಬ ಚರ್ಚೆ ಜೋರಾಗಿದೆ. ಹೀಗಾಗಿ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿ ಬೆಂಕಿ ಉಂಡೆ ಉಗುಳ್ತಾ ಇದ್ದಾರೆ. ಈಗ ಶಿಡ್ಲಘಟ್ಟದಲ್ಲಿ ಅಧಿಕಾರಿಗಳಿಗೆ ಧಮಕಿ ಹಾಕಿ ಅವ್ಯಾಚ ಪದಗಳಿಂದ ಬೈದಿರೋ ಅಂಥದ್ದು ಇರ್ಬೋದು. ಇದು ನಿರಂತರವಾಗಿ ನಡೀತಾ ಇದೆ. ಪೊಲೀಸರು ಯಾವುದನ್ನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಎಲ್ಲವನ್ನ ಸೇರಿಸಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಶಿಷ್ಯನನ್ನು ಉಳಿಸಿಕೊಳ್ಳಲು ಕೆಎಚ್ ಮುನಿಯಪ್ಪ ವಕಾಲತ್ತು ವಹಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರೋ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜುಗೌಡ ಕಾಂಗ್ರೆಸ್ನಿಂದ ಉಚ್ಚಾಟನೆಯಾಗೋದು ಫಿಕ್ಸ್ ಅನಿಸ್ತಾ ಇದೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದನೆ ಮಾಡಿದ್ದಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಈಗ ಕೇಡುಗಾಲ ಶುರುವಾಗಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಒಂದ್ ಕಡೆ ಆತನ ಬಂಧನಕ್ಕೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ನಿಂದ ಕಿಕ್ಔಟ್ ಮಾಡೋದಕ್ಕೆ ವೇದಿಕೆ ಸಜ್ಜಾಗಿದೆಯಂತೆ. ನೀವು ಹಂಗೆಲ್ಲ ಮಾತಾಡ್ಬೇಡಿ. ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ ಈಗ. ರಾಜುಗೌಡಗೆ ಕಾಂಗ್ರೆಸ್ನಿಂದ ಗೇಟ್ ಪಾಸ್. 2 ದಿನಗಳಲ್ಲಿ ರಾಜುಗೌಡ ಉಚ್ಚಾಟನೆ. ಪೌರಾಯುಕ್ತೆ ಅಮೃತಗೌಡಗೆ ನಿಂದನೆ ಮಾಡಿರುವಂತಹ ಕಾಂಗ್ರೆಸ್ ನಾಯಕ ರಾಜುಗೌಡ ಮೇಲೆ ಇದೀಗ ಉಚ್ಚಾಟನೆ ತೂಗುಗತ್ತಿ ನೇತಾಡ್ತಾ ಇದೆ. ರಾಜುಗೌಡ ವರ್ತನೆಯಿಂದ ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷಕ್ಕೆ ಮುಜುಗರವಾಗಿದೆ. ಈ ಬಗ್ಗೆ ಈಗಾಗಲೇ ಕಾರಣ ಕೇಳಿ ಪಕ್ಷದಿಂದ ನೋಟಿಸ್ ಕೊಡಲಾಗಿದೆ. ದಿನೇ ದಿನೇ ರಾಜುಗೌಡ ಉಚ್ಚಾಟನೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒತ್ತಡ ಹೆಚ್ಚಾಗ್ತಾ ಇದೆ. ರಾಜುಗೌಡ ಮಾತನಾಡಿದ್ದು ಸರಿಯಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರೇ ಅಮಾನತು ಮಾಡಬೇಕೆಂದು ಡಿಕೆಶಿಗೆ ಮನವಿ ಮಾಡಿದ್ದಾರೆ. ಹೀಗಾಗಿ ರಾಜುಗೌಡ ಉಚ್ಚಾಟನೆಗೆ ಸಿದ್ಧತೆ ನಡೀತಾ ಇದೆಯಂತೆ. ಇಂದು ಅಥವಾ ನಾಳೆ ಕಾಂಗ್ರೆಸ್ನಿಂದ ಉಚ್ಚಾಟನೆ ಆಗ್ತಾರೆ ಎಂಬ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಶಿಷ್ಯನನ್ನು ಪಕ್ಷದಲ್ಲೇ ಉಳಿಸಿಕೊಳ್ತಾರಾ ಸಚಿವ ಮುನಿಯಪ್ಪ? ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ನೋಡಿದ್ನೆಲ್ಲ 10 ವರ್ಷದಲ್ಲಿ ಒಂದು ದಿನ ಇಂಥದ್ದನ್ನು ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಮಾತು ಸಚಿವ ಮುನಿಯಪ್ಪ ಆಡಿರುವಂತಹ ಇದೇ ಮಾತು ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ರಾಜುಗೌಡ ಅವಾಜ್ ಹಾಕಿದ ವಿಷಯದಲ್ಲಿ ಸಚಿವ ಕೂಡ ಶಿಡ್ಲಘಟ್ಟದಲ್ಲಿ ಇದೇ ರೀತಿ ಫ್ಲೆಕ್ಸ್ ವಿಚಾರವಾಗಿ ಅಧಿಕಾರಿಗಳ ಜೊತೆಗೆ ರಾಜುಗೌಡ ಕಿರಿಕ್ ಮಾಡಿಕೊಂಡಿದ್ರಂತೆ. ಆಗ ಸ್ವತಃ ಮುನಿಯಪ್ಪ ಕರೆ ಮಾಡಿ ಕೇಸನ್ನ ದಾಖಲು ಮಾಡದಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರಂತೆ. ಇದೀಗ ರಾಜುಗೌಡ ಉಚ್ಚಾಟನೆಗೂ ಮುನಿಯಪ್ಪ ಅಡ್ಡಗಾಲಾಗಿದ್ದಾರೆ ಎಂಬ ಚರ್ಚೆ ಜೋರಾಗಿದೆ. ಹೀಗಾಗಿ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿ ಬೆಂಕಿ ಉಂಡೆ ಉಗುಳ್ತಾ ಇದ್ದಾರೆ. ಈಗ ಶಿಡ್ಲಘಟ್ಟದಲ್ಲಿ ಅಧಿಕಾರಿಗಳಿಗೆ ಧಮಕಿ ಹಾಕಿ ಅವ್ಯಾಚ ಪದಗಳಿಂದ ಬೈದಿರೋ ಅಂಥದ್ದು ಇರ್ಬೋದು. ಇದು ನಿರಂತರವಾಗಿ ನಡೀತಾ ಇದೆ. ಪೊಲೀಸರು ಯಾವುದನ್ನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಎಲ್ಲವನ್ನ ಸೇರಿಸಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಶಿಷ್ಯನನ್ನು ಉಳಿಸಿಕೊಳ್ಳಲು ಕೆಎಚ್ ಮುನಿಯಪ್ಪ ವಕಾಲತ್ತು ವಹಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರೋ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜುಗೌಡ ಕಾಂಗ್ರೆಸ್ನಿಂದ ಉಚ್ಚಾಟನೆಯಾಗೋದು ಫಿಕ್ಸ್ ಅನಿಸ್ತಾ ಇದೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.